ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 166.06% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಫ್ಲಾಟ್ ಆಗಿ ಓಪನ್ ಆಯ್ತು ಅಥವಾ ಸ್ಲೈಟ್ಲಿ ಡೌನ್ ಅಲ್ಲೇ ಓಪನ್ ಆಯ್ತು. ಆನಂತರ ಒಳ್ಳೆ ರಿಕವರಿ ಕೂಡ ಆಯ್ತು, ಅಂದ್ರೆ ಪಾಸಿಟಿವ್ ಆಯ್ತು, ನೆಗೆಟಿವ್ ಇಂದ ಪಾಸಿಟಿವ್ ಆಯ್ತು, ಬಟ್ ಸಸ್ಟೈನ್ ಆಗಲಿಲ್ಲ. ನೋಡಬಹುದು ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂತು. ಕೊನೆವರೆಗೂ ಕೂಡ ಡೌನ್ ಟ್ರೆಂಡ್ ಅಲ್ಲೇ ಕಂಟಿನ್ಯೂ ಆಗಿದೆ. ಎಲ್ಲೂ ಕೂಡ ಬೌನ್ಸ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನ ತೋರಿಸಲೇ ಇಲ್ಲ ಅಂತಾನೆ ಹೇಳ್ಬೋದು. ಕೊನೆಯಲ್ಲಿ ಸ್ಲೈಟ್ಲಿ ಅಪ್ ಆಗಿದೆ, ಬಟ್ ಆ ರೀತಿಯ ಬೌನ್ಸ್ ಗಳು ಇಲ್ಲೇ ಕೂಡ ನೋಡ್ಲಿಕ್ಕೆ ಸಿಕ್ಕಿದ್ವು. ಅಂತ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಎಲ್ಲೂ ನೋಡ್ಲಿಕ್ಕೆ ಸಿಗಲಿಲ್ಲ. ಇವತ್ತು ಡೌನ್ ಟ್ರೆಂಡ್ ನೋಡ್ಲಿಕ್ಕೆ ಸಿಕ್ಕಿದೆ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಕೂಡ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡಬಹುದು 555.068% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಸೇಮ್ ಚಾರ್ಟ್ ಪ್ಯಾಟರ್ನ್ ನೋಡ್ಲಿಕ್ಕೆ ಕಾಣುತ್ತೆ. ಫ್ಲಾಟ್ ಆಗಿ ಓಪನ್ ಆಗಿ ಅನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಬಂದಿದೆ. ಎಲ್ಲೂ ಒಳ್ಳೆ ಮೊಮೆಂಟಮ್ ಕಂಡು ಬರಲೇ ಇಲ್ಲ ನಮ್ಮ ಸೆನ್ಸೆಕ್ಸ್ ಅಲ್ಲಿ ಅಥವಾ ನಿಫ್ಟಿ ಎರಡರಲ್ಲೂ ಕೂಡ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 0.75% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನಿಫ್ಟಿ 100 ಅಲ್ಲಿ 0.68% ಡೌನ್ ಇದೆ. ನಿಫ್ಟಿ 200 0.67% ಡೌನ್ ಇದೆ. ನಿಫ್ಟಿ 500 0.67% ಡೌನ್ ಇದೆ. ಅಂದ್ರೆ 0.6 ಇಂದ 0.75% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 15 ಅಲ್ಲಿ ನೋಡಬಹುದು 0.66% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.64% ಡೌನ್ ಇದೆ. ಹಾಗೆ ಮಿಡ್ ಕ್ಯಾಪ್ 115 ಅಲ್ಲಿ 0.66% ಡೌನ್ ಇದೆ. ಅಂದ್ರೆ ಇಲ್ಲೂ ಕೂಡ ಅಬೌವ್ 0.6% ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಶೇರುಗಳಲ್ಲೂ ಕೂಡ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.57% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 15 ಅಲ್ಲಿ 0.32% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 215 ಅಲ್ಲಿ 0.66% ಡೌನ್ ಇದೆ. ಇದರಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಅಂದ್ರೆ ಅದು ಸ್ಮಾಲ್ ಕ್ಯಾಪ್ ಅಲ್ಲಿ ಅಂತಾನೆ ಹೇಳ್ಬೋದು. ಬಟ್ ಸ್ಮಾಲ್ ಕ್ಯಾಪ್ 215 ಅಲ್ಲಿ ಅಬೌವ್ 0.6% ಡೌನ್ ಇದೆ. ಬಟ್ ಸ್ಮಾಲ್ ಕ್ಯಾಪ್ 50 ಹಾಗೂ 100 ಬಿಲೋ 0.6% ಡೌನ್ ಇದೆ. ಇದರಲ್ಲಿ ಬೆಟರ್ ಅಂತ ಹೇಳ್ಬೋದು, ಯಾಕಂದ್ರೆ ಲಾರ್ಜ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಗಳಿಗೆ ಹೋಲಿಕೆ ಮಾಡಿದಾಗ ಓವರ್ ಆಲ್ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಇವತ್ತು ಬಂದಿದೆ ಅಂತಾನೆ ಹೇಳ್ಬೋದು ಸ್ಮಾಲ್ ಕ್ಯಾಪ್ ಶೇರುಗಳಲ್ಲಿ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು 1.04% ಇದೆ ಡೌನ್ ಫಾಲ್, ಅಂದ್ರೆ ಅಬೌವ್ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮೈಕ್ರೋ ಕ್ಯಾಪ್ ಶೇರುಗಳಲ್ಲಿ ಇವತ್ತು. ಅಂದ್ರೆ ಒಂದಷ್ಟು ಹೆಚ್ಚಿನ ನೆಗೆಟಿವ್ ಇಂಪ್ಯಾಕ್ಟ್ ಮೈಕ್ರೋ ಕ್ಯಾಪ್ ಶೇರುಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.26% ಡೌನ್ ಇದೆ. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ 0.53% ಡೌನ್ ಇದೆ. ಡಿಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಬ್ಯಾಂಕಿಂಗ್ ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ. ಇನ್ನು ಆಟೋ ನಿಯರ್ಲಿ 1% ಡೌನ್ ಇದೆ. ಆಟೋ ಸೆಕ್ಟರ್ ಅಲ್ಲೂ ಕೂಡ FMCG ನಿಯರ್ಲಿ 0.5% ಡೌನ್ ಇದೆ. ಐಟಿ ಸೆಕ್ಟರ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಇವತ್ತು. 1.27% ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. ಮೀಡಿಯಾ 0.6% ಡೌನ್ ಇದೆ. ಮೆಟಲ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ, 0.2% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಫಾರ್ಮಾ 0.92% ನೆಗೆಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.52% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಪ್ರೈವೇಟ್ ಬ್ಯಾಂಕ್ 0.14% ಡೌನ್ ಇದೆ. ರಿಯಾಲಿಟಿನಲ್ಲಿ ಡೌನ್ ಫಾಲ್ ಜಾಸ್ತಿ ಇದೆ ಇವತ್ತು ಕೂಡ 1.65% ಡೌನ್ ಆಗಿದೆ. ನಿನ್ನೆ ಕೂಡ ರಿಯಾಲಿಟಿ ಸೆಕ್ಟರ್ ಹೆಚ್ಚಿನ ಪ್ರಮಾಣದ ಡೌನ್ ಫಾಲ್ ಅನ್ನ ಕಂಡಿತ್ತು. ಇವತ್ತು ಕೂಡ ಅದೇ ರೀತಿ ಡೌನ್ ಫಾಲ್ ಇದೆ 1.65%. ಹೆಲ್ತ್ ಕೇರ್ 0.77% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 0.72% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.31% ಡೌನ್ ಇದೆ. ಮೆಜಾರಿಟಿ ಸೆಕ್ಟರ್ಸ್ ಅಥವಾ ಎಲ್ಲ ಸೆಕ್ಟರ್ಸ್ ಡೌನ್ ಇದೆ ಅಂತ ಹೇಳ್ಬೋದು, ಎಕ್ಸೆಪ್ಟ್ ಮೆಟಲ್. ಮೆಟಲ್ ಮಾತ್ರ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. 0.2% ಪಾಸಿಟಿವ್ ಇರಬಹುದು, ಬಟ್ ಕಂಪೇರ್ ಟು ಮಾರ್ಕೆಟ್ ಕಂಡೀಷನ್ ಖಂಡಿತ ಬೆಟರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮೆಟಲ್ ಸೆಕ್ಟರ್ ಅಲ್ಲಿ ಇವತ್ತು ಅಂತಾನೆ ಹೇಳ್ಬೋದು. ಈ ಎಲ್ಲ ಬೇರೆ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಅಂದ್ರೆ ಅದು IT ಸೆಕ್ಟರ್ ಅಲ್ಲಿ, ಹಾಗೆ ರಿಯಾಲಿಟಿನಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಇದೆ. ಇವನ್ ಫಾರ್ಮಾ ಹಾಗೂ ಆಟೋ ಕೂಡ ಅದೇ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದವೆ ಇವತ್ತಿನ ಡೌನ್ ಫಾಲ್ ಗೆ. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಗಳನ್ನ ನೋಡಬಹುದು. ಎಲ್ಲೋ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಕೂಡ. ಹಾಗೆ ಅಲ್ಲಲ್ಲೇ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಕೂಡ ಇದೆ. ಏಷ್ಯನ್ ಮಾರ್ಕೆಟ್ಸ್ ಗಳ ಕಡೆ ಬಂದ್ರೆ ಸ್ವಲ್ಪ ಮಿಕ್ಸ್ಡ್ ಇದೆ ಪರ್ಫಾರ್ಮೆನ್ಸ್. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಇದಾವೆ. ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಮಿಕ್ಸ್ಡ್ ಇದೆ ಪರ್ಫಾರ್ಮೆನ್ಸ್, ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದೆ ನೋಡಬಹುದು. ಇವನ್ ನಿನ್ನೆ ಮೊನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿತ್ತು. ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಲಾಸ್ಟ್ 5 ಟ್ರೇಡಿಂಗ್ ಸೆಷನ್ ಅಲ್ಲಿ ಕಂಟಿನ್ಯೂಸ್ ಡೌನ್ ಫಾಲ್ ಇದೆ. ಕಳೆದ ವಾರ ಹಾಗೂ ಇಂದಿನ ವಾರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ವೀಕ್ಲಿ, ಬಟ್ ಈ ವಾರದಲ್ಲಿ ಇವನ್ ಶುಕ್ರವಾರದ ಪರ್ಫಾರ್ಮೆನ್ಸ್ ಅನ್ನು ತಗೊಂಡ್ರೆ 5 ಡೇಸ್ ಅಲ್ಲಿ ಕಂಟಿನ್ಯೂಸ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಂತೂ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದರೆ JK ಎಂಟರ್ಪ್ರೈಸಸ್ ಇವತ್ತು ಫೋಕಸ್ ಅಲ್ಲಿ ಇತ್ತು. ಕಾರಣ ನೋಡಬಹುದು, JK ಎಂಟರ್ಪ್ರೈಸಸ್ ಸರ್ಜಸ್ 4.84% ಆನ್ 139 crore
ಇರ್ಕಾನ್ ಕಾಂಟ್ರಾಕ್ಟ್ ವಿನ್. ಇರ್ಕಾನ್ ಇಂಟರ್ನ್ಯಾಷನಲ್ ಇಂದ 139 ಕೋಟಿ ಕಾಂಟ್ರಾಕ್ಟ್ ಅನ್ನ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಜೆಕೆ ಎಂಟರ್ಪ್ರೈಸಸ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಮೋರ್ ದನ್ 5% ಅಪ್ ಅಲ್ಲಿ ಇವತ್ತು ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಜೆಕೆ ಎಂಟರ್ಪ್ರೈಸಸ್. ನಂತರ ಫಿನೋಟೆಕ್ಸ್ ಕೆಮಿಕಲ್ ಕೂಡ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕವರ್ ಮಾಡಿದೆ. 27ನೇ ತಾರೀಕು ಕಂಪನಿ ಸ್ಟಾಕ್ ಸ್ಪ್ಲಿಟ್ ಹಾಗೂ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಅಂತ ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ ಇವತ್ತು. ಮೋರ್ ದನ್ 6% ಅಪ್ ಅಲ್ಲಿ ಫಿನೋಟೆಕ್ಸ್ ಕೆಮಿಕಲ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೋಡೋಣ 27ನೇ ತಾರೀಕು ಏನ್ ಡಿಸಿಷನ್ ತಗೊಳುತ್ತೆ ಅಂತ. ಶನಿವಾರ ಕಂಪನಿ ನವರಾತ್ರಿಗೆ ಶೇರ್ ಹೋಲ್ಡರ್ಸ್ ಗಿಫ್ಟ್ ಕೊಡುತ್ತಾ ಅಂತ, ಅದರಲ್ಲಿ ಸ್ಪ್ಲಿಟ್ ಮಾಡುತ್ತಾ, ಬೋನಸ್ ಕೊಡುತ್ತಾ ಅಥವಾ ಎರಡನ್ನೂ ಕೊಡುತ್ತಾ ನೋಡ್ಬೇಕಾಗಿದೆ. ಜೊತೆಗೆ ಡಿವಿಡೆಂಡ್ ಕೂಡ ಕೊಡುವಂತ ಡಿಸಿಷನ್ ತಗೊಳ್ಬಹುದು. 3 ಕಾರ್ಪೊರೇಟ್ ಆಕ್ಷನ್ ಬರಬಹುದು ಅಥವಾ ಯಾವ್ದಾದ್ರು ಒಂದು ಬರಬಹುದು. ನೋಡೋಣ ಏನ್ ಡಿಸಿಷನ್ ತಗೊಳುತ್ತೆ ಅಂತ. ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಮೋರ್ ದನ್ 6% ಅಪ್ ಅಲ್ಲಿ ಫಿನೋಟೆಕ್ಸ್ ಕೆಮಿಕಲ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ನಂತರ ಲೂಪಿನ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು. ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ. HIV ಗೆ ಸಂಬಂಧಪಟ್ಟಂತೆ ಇನಿಷಿಯಲ್ ಅಪ್ರೂವಲ್ ಸಿಕ್ಕಿದೆ ಟ್ರೀಟ್ಮೆಂಟ್ ಗೆ ಬಳಸುವಂತ ಡ್ರಗ್ ಗೆ ಸಂಬಂಧಪಟ್ಟಂತ. ಬಟ್ ಸ್ಟಾಕ್ ಅಲ್ಲಿ ಏನಾದ್ರು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ನೋಡೋಣ ಮುಂದುವರೆದು ಆ ಅಪ್ರೂವಲ್ ಅಲ್ಲಿ ಇನ್ನು ರಿಸಲ್ಟ್ಸ್ ಚೆನ್ನಾಗಿ ಬಂದ್ರೆ ಬಹುಶಃ ಅದು ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಬಹುದು ಕಂಪನಿಗೆ. ನಂತರ ವಾರಿ ಎನರ್ಜೀಸ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ. ಕಂಪನಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು. ಆ ಕಾರಣದಿಂದ ಸುದ್ದಿಯಲ್ಲಿತ್ತು. ಬಟ್ ಸ್ಟಾಕ್ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ. 1.23% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ವಾರಿ ಎನರ್ಜೀಸ್. ನಂತರ ಪಾಲಿಕ್ಯಾಬ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿತ್ತು. ಇದ್ರ ಬಗ್ಗೆ ಕೂಡ ಒಂದು ಸುದ್ದಿಯನ್ನು ನೋಡಿದ್ವಿ. ಕಂಪನಿಯ ಪ್ರಮೋಟರ್ ಗ್ರೂಪ್ 0.8% ಸ್ಟೇಕ್ ಸೇಲ್ ಮಾಡಬಹುದು ಬ್ಲಾಕ್ ಡೀಲ್ ಮೂಲಕ ಅಂತ ಸುದ್ದಿ ಬಂದಿತ್ತು. ಫೈನಲಿ ಆಗಿದೆ ನೋಡಬಹುದು. ಪಾಲಿಕ್ಯಾಬ್ ಶೇರ್ಸ್ ಫಾಲ್ ಆಫ್ಟರ್ ಲಾರ್ಜ್ ಬ್ಲಾಕ್ ಡೀಲ್. ಪ್ರಮೋಟರ್ ಗ್ರೂಪ್ ಲೈಕ್ಲಿ ಸೆಲ್. ಯಾರು ಸೆಲ್ ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ, ಯಾಕಂದ್ರೆ ಬ್ಲಾಕ್ ಡೀಲ್ ಅಲ್ವಾ. ಹಾಗಾಗಿ ಯಾರು ಬೈ ಮಾಡಿದ್ದಾರೆ ಅಂತಾನೂ ಕೂಡ ಗೊತ್ತಿಲ್ಲ. ಬಟ್ ನಾಳೆ ನಡೆದಿರ್ಲಿಕ್ಕೆ ಗೊತ್ತಾಗುತ್ತೆ. ಸುಮಾರು 887 ಕೋಟಿ ಮೊತ್ತದ ಶೇರುಗಳು ಹ್ಯಾಂಡ್ಸ್ ಬದಲಾಗಿದೆ. ಹಾಗಾಗಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಇವತ್ತು. ಯೂಶುವಲಿ ವಾಲ್ಯೂಮ್ಸ್ ಜಾಸ್ತಿ ಆದಂತ ಸಂದರ್ಭದಲ್ಲಿ ಯಾವ ಕಡೆ ವಾಲ್ಯೂಮ್ಸ್ ಜಾಸ್ತಿ ಇರುತ್ತೆ ಆ ಕಡೆ ರಿಯಾಕ್ಷನ್ ಬಂದೇ ಬರುತ್ತೆ. ಜೊತೆಗೆ ಆ ಬ್ಲಾಕ್ ಡೀಲ್ ಎಷ್ಟಕ್ಕಾಗಿದೆ, ಯಾವ ಪ್ರೈಸ್ ಆಗಿದೆ ಅನ್ನೋದ್ರ ಮೇಲೂ ಕೂಡ ಸ್ಟಾಕ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಹಾಗಾಗಿ ನೋಡೋಣ ಎಷ್ಟಕ್ಕಾಗಿದೆ, ಯಾರು ತಗೊಂಡವ್ರೆ ಎಲ್ಲಾನು ಕೂಡ 1-2-3 ದಿನದಲ್ಲಿ ಗೊತ್ತಾಗುತ್ತೆ. ಆಗ ಇನ್ನು ಕ್ಲಾರಿಟಿ ಸಿಗಬಹುದು. ಇನ್ನು KPI ಗ್ರೀನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ ಇವತ್ತು. ಕಾರಣ ನೋಡಬಹುದು, SBI ಇಂದ ಕಂಪನಿ ಲೋನ್ ಸ್ಯಾಂಕ್ಷನ್ ಆಗಿದೆ. ಸುಮಾರು 3200 ಕೋಟಿ ಲೋನ್ ಕಂಪನಿಯ ಗುಜರಾತ್ ಪ್ರಾಜೆಕ್ಟ್ ಗೆ ಸ್ಯಾಂಕ್ಷನ್ ಆಗಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಇವತ್ತು. ಅಂದ್ರೆ 1.5% ಅಪ್ ಅಲ್ಲಿ KPI ಗ್ರೀನ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ನಂತರ ದಿಲೀಪ್ ಬಿಲ್ಡ್ಕಾನ್ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿನೇ ಬಂತು. ಸುಮಾರು 4000 ಕೋಟಿ ಪ್ರಾಜೆಕ್ಟ್ ಸಿಕ್ಕಿರೋ ಬಗ್ಗೆ. ಬಟ್ ಇಲ್ಲಿ ಮೆನ್ಷನ್ ಆಗಿಲ್ಲ, ಮೊನ್ನೆ ಸುದ್ದಿನೇ ಇದೆ. ಬಟ್ ರಿಪೋರ್ಟ್ ಮೂಲಕ ಸುದ್ದಿಗಳು ಬಂದು 4000 ಕೋಟಿ ಪ್ರಾಜೆಕ್ಟ್ ಪಡ್ಕೊಂಡಿರೋ ಬಗ್ಗೆ, ಅಂದ್ರೆ ಜಾಯಿಂಟ್ ವೆಂಚರ್ ಮೂಲಕ ಕೊಂಡಿರುವಂತಹ ಪ್ರಾಜೆಕ್ಟ್. ಬಟ್ ಸ್ಟಾಕ್ ಏನಾದ್ರು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. ನಿಯರ್ಲಿ 0.5% ಅಥವಾ ಅಬವ್ 0.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ದಿಲೀಪ್ ಬಿಲ್ಡ್ಕಾನ್ ಅಲ್ಲಿ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ಆರ್ಡರ್ ಸಿಕ್ತು ಅಂದ್ರೆ ಅದು ಒಳ್ಳೆಯ ಸುದ್ದಿನೇ ಲಾಂಗ್ ಟರ್ಮ್ ಅಲ್ಲಿ. ನಂತರ ಶ್ರೀ ರೆಫ್ರಿಜರೇಷನ್ಸ್, ಈ ಕಂಪನಿ ಕೂಡ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. 2.5% ಗಿಂತ ಜಾಸ್ತಿ ಪಾಸಿಟಿವ್ ಇದೆ. ಕಾರಣ ನೋಡಬಹುದು, 45 ಕೋಟಿ ಆರ್ಡರ್ ಮಸ್ಗಾವ್ ಡಾಕ್ ಶಿಪ್ ಬಿಲ್ಡರ್ ಇಂದ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಶ್ರೀ ರೆಫ್ರಿಜರೇಷನ್ಸ್ ಅಲ್ಲಿ. ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು, ರಿಲಯನ್ಸ್ ಟು ಇನ್ವೆಸ್ಟ್ ₹40,000 crore ಇನ್ ಫುಡ್ ಮ್ಯಾನುಫ್ಯಾಕ್ಚರಿಂಗ್. ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಸುಮಾರು 40,000 ಕೋಟಿಯನ್ನ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ರಿಲಯನ್ಸ್ ಇಂಡಸ್ಟ್ರೀಸ್. ನಿನ್ನೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ತೂತುಕುಡಿಯಲ್ಲಿ ರಿಲಯನ್ಸ್ ಕನ್ಸ್ಯೂಮರ್ 1156 ಕೋಟಿ ಇನ್ವೆಸ್ಟ್ ಮಾಡ್ತಿರೋ ಬಗ್ಗೆ. ಈಗ ಓವರ್ ಆಲ್ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಸುಮಾರು 40,000 ಕೋಟಿಯನ್ನ ಕಂಪನಿ ಇನ್ವೆಸ್ಟ್ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಲೈನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ, ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಒಳ್ಳೆ ಸುದ್ದಿ, ಕಂಪನಿಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡುವಂತ ಸುದ್ದಿ ಆಗಿರುತ್ತೆ. ಇನ್ನು HPL ಎಲೆಕ್ಟ್ರಿಕ್ ಕೂಡ ಫೋಕಸ್ ಇತ್ತು. ನೋಡಬಹುದು, ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಒಂದು ಸುದ್ದಿ ಬಂತು, ಇಮಿಡಿಯೇಟ್ಲಿ ಸ್ಪೈಕ್ ಕಂಡು ಬಂದಿದೆ. ಕೊನೆಯ ಮೂಮೆಂಟ್ ಅಲ್ಲಿ ಈ ಸುದ್ದಿ ಬಂದಿದೆ. ಹಾಗಾಗಿ ಕೊನೆಯ ಮೂಮೆಂಟ್ ಅಲ್ಲಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಸುಮಾರು 65 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿದೆ ಇವತ್ತು. ಅದೇ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಈ ರೀತಿಯ ರಿಯಾಕ್ಷನ್ ಕೂಡ ಬಂದಿದೆ. ನಿಯರ್ಲಿ 3% ಅಪ್ ಅಲ್ಲಿ HPL ಎಲೆಕ್ಟ್ರಿಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೋಡೋಣ ಮುಂದುವರೆದು ನಾಳೆನೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನ್ಯೂಸ್ ಬಂದಿದ್ರಿಂದ ಒಳ್ಳೆ ಸ್ಪೈಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.